ಅಂತ. ಸೊ ನೋಡ್ಕೊಳ್ಳೋಣ ಬನ್ನಿ ಹೀರೆಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ. ಹೀರೆಕಾಯಿ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಹೀರೆಕಾಯಿ ಬಜ್ಜಿ ಅಂತ ಸಹ ಕರೀತಾರೆ. ಸೊ ಅದಕ್ಕೆ ಬೇಕಾಗಿರೋದು ಈರುಳ್ಳಿ ಮತ್ತು 4 ಒಣಮೆಣಸಿನ್ಕಾಯಿ, 1 ಟೊಮೊಟೊ, ಒಂದು 4-5 ಬೆಳ್ಳುಳ್ಳಿ, ಸೊ ಜೀರಿಗೆ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಬೇಕಿದ್ರೆ ನೀವು ಹಾಕ್ಕೋಬೋದು, ಇಲ್ಲಾಂದರೆ ಒಣಮೆಣ್ಸಿನ್ಕಾಯ್ದು ನಡೀತೆ, ಸ್ವಲ್ಪ ಕೊಬ್ಬರಿ. ಸೊ ಇದನ್ನು ಮಾಡೋದು ಹೇಗೆ ನೋಡ್ಕೊಳ್ಳೋಣ ಬನ್ನಿ. ಸೊ ಇದನ್ನೆಲ್ಲ ಈಗ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಅದಾಗೋದ್ರೊಳಗಡೆ ಬಜ್ಜಿ ಮತ್ತು ಬಜ್ಜಿ ಮಾಡಲಿಕ್ಕೆ ಕ್ಯಾಪ್ಸಿಕಮ್ ಮತ್ತು ಹೀರೆಕಾಯಿನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಿ. ಹೀರೆಕಾಯಿ ಮತ್ತು ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊತಿದ್ದೀವಿ. ಸೊ ಈ ಥರ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಮತ್ತು ಈಗ ಇದನ್ನು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀವಲ್ವ. ಸೊ ಅದನ್ನು ಮಸಾಲೆನ ಇದರೊಳಗಡೆ ಎಣ್ಣೆ ಸಮೇತ ಒಗ್ಗರಣೆಗೆ ಹಾಕ್ಕೊಳ್ಳೋಣ. 4-5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಫಸ್ಟು ಮೊದಲು ಕಡಾಯಲ್ಲಿ ಕಾಯ್ಲಿಕ್ಕೆ ಇಟ್ಟಿದ್ದೀವಲ್ಲ, ಆ ಕಡಾಯಿ ಒಳಗಡೆ ಸ್ವಲ್ಪ ಸಾಸಿವೆ ಕಾಳು ಮತ್ತು ಕರಿಬೇವು. ಸೊ ಈಗ ಈರುಳ್ಳಿ ಆ್ಯಡ್ ಮಾಡೋಣ. ಸೊ ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸೊ ಈಗ ರುಬ್ಬಿಟ್ಕೊಂಡಿದ್ದೀವಲ್ಲ, ಸೊ ಅದನ್ನು ಪೇಸ್ಟ್ನ ಇದರೊಳಗಡೆ ಹಾಕ್ಕೊಳ್ಳೋಣ. ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸೊ ನಿಮಗೆ ಬೇಕಾದಷ್ಟು ಹಾಕ್ಕೋಬೋದು. ಸೊ ಇದನ್ನು ಹೀರೆಕಾಯಿ ಮತ್ತು ಇದರೊಳಗಡೆ ಮಿಕ್ಕಿರೋ ಹೀರೆಕಾಯಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಳಕ್ಕೆ ಹಾಕ್ಕೊಂಡಿರ್ತೀವಲ್ವ. ಸೊ ಇನ್ನು ಸ್ವಲ್ಪ ಮಿಕ್ಕಿರೋದನ್ನ ಇದರೊಳಗಡೆನೇ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ರುಬ್ಕೊಂಡಿದ್ರಲ್ಲ, ಸೊ ಮಿಕ್ಕಿರೋ ಹೀರೆಕಾಯಿ ಮತ್ತು ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊಳ್ತಿದ್ದೀವಿ ಇದರೊಳಗಡೆ. ಸೊ ಆ್ಯಡ್ ಮಾಡಿಕೊಂಡು ಇದನ್ನು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀವಿ. ಸೊ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಕಾಯಬೇಕಿದು, ಆಗ ಟೇಸ್ಟ್ ಸೂಪರಾಗಿರುತ್ತೆ.